ಈ ಪ್ರಶ್ನೆ ಆಗಿದ ನಂತರ ಎಲ್ಲರೂ ಜನರಿಗೆ ನೋಡಿದ್ರು. ಚಿಕ್ಕಪ್ಪಾಜಿಯವರು ಆಜರ್ ಅಂತ ಹೆಸರಿತ್ತು, ಚಿಕ್ಕಪ್ಪಾಜಿಯವರ ಹೆಸರದು ಆಜರ್. ಅವರು ಬುತ್ತುಗಳು ಏನು ಮಾಡ್ತಿದ್ರು, ತಯಾರಿ ಮಾಡ್ತಿದ್ರು, ಪ್ಯಾಟಿಯಲ್ಲಿ ಜನರಿಗೆ ಮಾರ್ತಿದ್ರು. ಇದು ಖರೀದಿ ಮಾಡ್ಕೊರಿ ಏನು ಬುತ್ತುಗಳಿಗೆ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಪ್ಯಾಟಿಯಲ್ಲಿ ಹೋಗ್ತಿದ್ರು ಚಿಕ್ಕಪ್ಪ ಜೊತೆ. ಆ ಬುತ್ತುಗಳನ್ನ ಮೂರ್ತಿ ತಗೊಂಡು ಮಾಡ್ತಿದ್ರು, ಗಟಾರ್ ಚರಂಡಿಯ ನೀರು ಒಳಗೆ ಈ ರೀತಿ ಹಾಕ್ತಿದ್ರು, ಮೇಲ್ಗಡೆ ಬಸ್ತಿದ್ರು. ಹಜರತ್ ಅವರು ಚಿಕ್ಕಪ್ಪಾಜಿ ಆಜರ್ ಏನು ಮಾಡ್ತಿದ್ರು, ಇಬ್ರಾಹಿಂ ಏನು ಮಾಡಕ್ ಕುಂತಿದ್ಯಾ? ಅಯ್ಯೋ ಚಿಕ್ಕಪ್ಪಾಜಿ, ಈ ವಸ್ತು ಮೇಲೆ ಇದಕ್ಕೆ ನಂಬಿಕೆ ಇಟ್ಕೊಳಕ್ ಕುಂತಿದ್ಯಾ? ಈಗ ನೀವು ಇದ್ರ ಮೇಲೆ ನಂಬಿಕೆ ಇಟ್ಕೊಳಕ್ ಕುಂತಿದ್ದೀರಾ? ಇದ್ರ ಒಳಗೆ ಏನಿದೆ ಅಂತ ಅದು ವಸ್ತು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಚಿಕ್ಕಪ್ಪಾಜಿ ಏನು ಮಾಡ್ತಿದ್ರು, ತಗೊಂಡು ವೈರಿ ಇದು ಬುತ್ತುಗಳು ವೈರಿ, ಇದರಿಂದ ನಿಮ್ಮ ಮನೆಯಲ್ಲಿ ಸುಖ ಬರುತ್ತದೆ, ಶಾಂತಿ ಬರುತ್ತದೆ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಹಿಂದೆ ಹೇಳಿದ್ರು, ಯಾರು ವಯಕ್ಕೆ ಹೋಗ್ಬೇಡ್ರಿ, ಇದರಿಂದ ನಿಮಗೆ ಬರೀ ನಷ್ಟ ಇದೆ, ಮನೆಯಲ್ಲಿ ಏನು ಬರ್ಕೋದು ಬರೋದಿಲ್ಲ, ಏನು ಸುಖ ಬರೋದಿಲ್ಲ, ಇದು ನಿಮ್ಗೆ ಏನು ಲಾಭನೇ ಕೊಡೋದಿಲ್ಲ. ಒಯ್ಬೇಡ್ರಿ ಯಾರು ಈ ವಸ್ತುಗಳಿಗೆ, ಮನೆಯಲ್ಲಿ ಇಟ್ಕೊಳಕ್ ಹೋಗ್ಬೇಡ್ರಿ ಯಾರು ಈ ವಸ್ತುಗಳಿಗೆ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಚಿಕ್ಕಪ್ಪಾಜಿ ಏನ್ ಹೇಳಿದ್ರು, ಇಬ್ರಾಹಿಂ, ನನ್ನ ಬಿಸ್ನೆಸ್ಗೆ ಸರ್ವನಾಶ ಮಾಡಕ್ ಬಂದಿದ್ಯಾ? ನನ್ನ ಬಿಸ್ನೆಸ್ ಇನ್ನೂ ಇಂಪ್ರೂವ್ಮೆಂಟ್ ಮಾಡಕ್ ಬಂದಿದ್ಯಾ? ಇಬ್ರಾಹಿಂ ಏನ್ ಮಾಡಕ್ ಬಂದಿದ್ಯಾ? ಇಲ್ಲ ಚಿಕ್ಕಪ್ಪಾಜಿ, ನಾನು ಈ ವಸ್ತುಗಳ ಮೇಲೆ ನನಗೆ ವಿಶ್ವಾಸನಿಲ್ಲ, ನಂಬಿಕೆನಿಲ್ಲ, ನೀವೇನೇನು ಹಿಡ್ಕೊಳ್ಳಿರಿ. ಮೊದಲನೇ ದೀನನ ತಬ್ಲೀಗ್ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ತನ್ನ ಮನೆಯಿಂದ ಸ್ಟಾರ್ಟ್ ಮಾಡಿದ್ರು ಮತ್ತು ಎಲ್ಲ ಜನರಿಗೆ ತಿಳಿಸ್ತಿದ್ರು. ಪ್ರಶ್ನೆ ಜನರಿಗೆ ಮಾಡಿದ್ರು, ನನ್ನ ಭಗವಂತ ಯಾರು, ನನ್ನ ಪ್ರಭು ಯಾರು? ಹಜರತ್ ಇಬ್ರಾಹಿಂ ಜನರಿಗೆ ಪ್ರಶ್ನೆ ಮಾಡಿದ್ರು. ಜನರು ರಾತ್ರಿ ಸಮಯ ಇತ್ತು, ಆ ಜನರು ಹೇಳಿದರು, ನಕ್ಷತ್ರ ನೋಡಕ್ ಕುಂತಿದ್ದೀರಾ? ನಕ್ಷತ್ರ ನಮ್ಮ ಭಗವಂತ. ಹೌದಾ, ಆಯಿತು, ನಾನು ನಂಬುತ್ತೇನೆ. ಬೆಳಗಿನ ಜಾವ ಆಯಿತು, ಎಲ್ಲ ನಕ್ಷತ್ರ ಗಾಯಬಿದೆ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಮತ್ತೆ ಪ್ರಶ್ನೆ ಮಾಡಿದ್ರು, ನನ್ನ ಭಗವಂತ ಎಲ್ಲಿ ಹೋತು? ಕಾಣ ಕುಂತಿಲ್ಲ, ಎಲ್ಲಿ ಹೋತು? ಅಯ್ಯ, ರಾತ್ರಿಗೆ ಬರುತ್ತದೆ, ಹಗಲಲ್ಲೇ ಗಾಯಬಾಗುತ್ತದೆ, ಇದಕ್ಕೆ ಭಗವಂತ ಹೇಳ್ತಾರಾ? ನಾನು ನಂಬೋದಿಲ್ಲ. ಮತ್ತು ಪ್ರಶ್ನೆ ಮಾಡಿದ್ರು ಹಜರತ್ ಇಬ್ರಾಹಿಂ, ನನ್ನ ಭಗವಂತ ಯಾರು, ನನ್ನ ಪ್ರಭು ಯಾರು? ಮತ್ತು ಜನರು ಹೇಳಿದರು, ಸೂರ್ಯ ನೋಡಕ್ ಕುಂತಿದ್ದೀರಾ? ಸೂರ್ಯ ನಮ್ಮ ಭಗವಂತ. ಹೌದಾ, ಆಯಿತು, ನಾನು ನಂಬುತ್ತೇನೆ. ಮತ್ತು ಸಾಯಂಕಾಲ ಆಯಿತು. ಸಾಯಂಕಾಲ ಸೂರ್ಯ ಮುಳುಗಿದ ನಂತರ ಸೂರ್ಯ ಹೋತು, ಎಲ್ಲ ಕತ್ಲಾಯಿತು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಮತ್ತು ಪ್ರಶ್ನೆ ಮಾಡಿದರು, ನನ್ನ ಭಗವಂತ ಎಲ್ಲಿ ಹೋತು? ಬೆಳಗಿನ ಜಾವದಲ್ಲಿ ನನ್ನ ಭಗವಂತ ಬರುತ್ತಿದ್ದೆ ಮತ್ತು ರಾತ್ರಿಯಲ್ಲಿ ಗಾಯಬಾಗುತ್ತಿದೆ, ಇದು ಎಂಥ ಭಗವಂತ? ನಾನು ನಂಬೋದಿಲ್ಲ. ಇವತ್ತು ಭಾಳ ಜನರು ಬೆಳಗಿನ ಜಾವದಲ್ಲಿ ಇದ್ದ ನಂತರ ಸೂರ್ಯ ನಮಸ್ಕಾರ, ನನ್ನ ಭಗವಂತ. ನಮ್ಮ ಭಾಳಷ್ಟು ಹುಚ್ಚರ ಜನ, ಮೂರ್ಖ ಜನರು ಸೂರ್ಯ ನಮಸ್ಕಾರ ಮಾಡಕೊಂಡಿದ್ದಾರೆ. ಬೆಳಗಿನ ಜಾವದಲ್ಲಿ ಎದ್ದು ನಿಂತು ಬೆಳಗಿನ ಜಾವದಲ್ಲಿ ಎದ್ದು ಹೇಳಿ ಬೆಳಗಿನ ನಮಾಜ್ ಮಾಡೋದು ಬಿಟ್ಟು ಸೂರ್ಯ ನಮಸ್ಕಾರ ಮಾಡೋಕೆ ರೆಡಿ ಅದಾರ. ಸ್ವಲ್ಪ ಜನರು ಇರ್ತಿದ್ದಾರೆ. ನಮ್ಮ ಇಸ್ಲಾಮಲ್ಲಿ ಇದಕ್ಕೆ ಅನುಮತಿ ಇಲ್ಲ. ಇಂಥ ವಸ್ತುಗಳಿಗೆ ಬೆಳಗಿನ ಜಾವದಲ್ಲಿ ಸೂರ್ಯ ನಮಸ್ಕಾರ ಮಾಡೋದು ಅಂತ ಹೇಳಿಲ್ಲ. ಬೆಳಗಿನ ಜಾವದಲ್ಲಿ ಸೂರ್ಯ ಬರೋದು ಮುಂಚೆನೆ ಈ ಸೂರ್ಯ ಮತ್ತು ಚಂದ್ರರಿಗೆ ಸೃಷ್ಟಿ ಮಾಡುವ ಭಗವಂತನ ಪ್ರಾರ್ಥನೆಯನ್ನು ಮಾಡಿ ಅದಕ್ಕೆ ಬೆಳಗಿನ ನಮಾಜ್ ಹೇಳಿದ್ದಾರೆ. ಹಜರತ್ ಮತ್ತು ಪ್ರಶ್ನೆ ಮಾಡಿದ್ರು, ಇದಕ್ಕೆ ನಾನು ನಂಬೋದಿಲ್ಲ. ಜನರು ಹುಚ್ಚರಾದರು, ಇದೇನಪ್ಪ ಇವರು ಯಾರು ಭಗವಂತ ಬಗ್ಗೆ ಮಾತಾಡ್ಕೊಂತಿದ್ದಾರೆ? ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಜನರಿಗೆ ತಿಳಿಸಿ ಹೇಳಿದರು, ನನ್ನ ಭಗವಂತ ಅಲ್ಲಾಹ್ ಇದ್ದಾನೆ, ಯಾವತ್ತೂ ಮುಳುಗೋದಿಲ್ಲ, ಯಾವತ್ತೂ ಗಾಯವಾಗೋದಿಲ್ಲ, ಕಯಾಮತ್ ತನಕ ಕಾಯಂ ಇದ್ದಾನೆ ನನ್ನ ಭಗವಂತ. ಅವ್ರು ಯಾರು? ಅಲ್ಲಾಹ್ ಇದ್ದಾನೆ, ನನ್ನ ಭಗವಂತ ಒಬ್ಬನೇ ಇದ್ದಾನೆ. ಎನಿ ಟೈಮ್, ಎಲ್ಲ ಸಮಯದಲ್ಲಿ ತನ್ನ ಭಕ್ತಾದಿಗಳ ಜೊತೆ ಇದ್ದಾನೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಯಾವತ್ತೂ ಜನರಿಂದ ದೂರ ಆಗೋದಿಲ್ಲ. ಎನಿ ಟೈಮ್ ಇದ್ದಾನೆ. ಆದ್ರೆ ನಾವು ಕರಿಬೇಕು, ನಾವು ನೋಡಬೇಕಂದ್ರೆ ನಮ್ಮ ವಿಶ್ವಾಸನ ಕಡಿಮೆ ಇದೆ, ನಂಬಿಕೆನ ಕಡಿಮೆ ಇದೆ ಅಲ್ಲಾಹನ ಜೊತೆ. ನಾವು ಬೇರೆ ಕಣ್ಣಿಗೆ ಬಂದಿರೋ ವಸ್ತುಗಳು ಯಾರಾದರೆ ಸ್ವಲ್ಪ ಏನಾದರೂ ಒಳ್ಳೆವಾದ ವಸ್ತು ಇಟ್ಕೊಳ್ಳಿಲ್ಲ, ಇದಕ್ಕೆ ನಂಬ್ರಿ, ಇದರಿಂದ ಈ ಪವಾಡಗಳಾಗಿದೆ ಅಂದರೆ ಸಾಕು, ಅಲ್ಲಿ ನಾವು ಗಂಟೆ ಒಳಗೆ ಚಾಲು ನಮ್ಮದು. ಅದ್ರ ಮೇಲೆ ಕಂಟಿನ್ಯೂ ವಿಶ್ವಾಸ ಚಾಲೂನೇ, ಅಲ್ಲಾಹನ ಮೇಲೆ ವಿಶ್ವಾಸ ಇಲ್ಲ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅತಿ ಜಾಸ್ತಿ ಹೇಳಿದ ನಂತರ ಮತ್ತು ಬರ್ತಾ ಏನಾಯಿತು, ಒಂದು ದೊಡ್ಡವಾದ ಜಾಗ ಇತ್ತು, ಹಾಲ್. ಅದರ ಒಳಗೆ ಬಹಳಷ್ಟು ಬುತ್ತುಗಳು ಇಟ್ಟು ಏನು ಮಾಡ್ತಿದ್ರು, ಎಲ್ಲರೂ ಜನರು ನಂಬ್ತಿದ್ರು, ಪೂಜೆ ಮಾಡ್ತಿದ್ರು. ಒಂದ್ಸಾರಿ ಹೇಗಾಗಿದೆ ಅಂದರೆ, ಎಲ್ಲರೂ ಊರಿನ ಜನರು ಒಂದು ಜಾತ್ರೆಯಲ್ಲಿ ಬೇರೆ ಊರಿಗೆ ಹೋಗಿದ ನಂತರ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಮಾಡಿದ್ರು, ಆ ಮನೆ ಒಳಗೆ ಹೋದ್ರು. ಹೋಗಿದ ನಂತರ ಎಲ್ಲ ಬುತ್ತುಗಳಿಗೆ ಏನು ಮಾಡಿದ್ರು, ಹೊಡಿದ್ರು, ತುಂಡು ಮಾಡಿದ್ರು. ಎಲ್ಲ ಬುತ್ತುಗಳಿಗೆ ದೊಡ್ಡವಾದ ಒಂದು ಬುತ್ತಿಟ್ಟಿದ್ರು, ಮುಂದಿಟ್ಟಿದ್ರು. ಅಕ್ಕಪಕ್ಕದಲ್ಲಿ ಚಿಕ್ಕವಾದ ಬುತ್ತುಗಳಿತ್ತು. ಒಂದು ವಸ್ತು ತಗೊಂಡು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಏನು ಮಾಡಿದ್ರು, ಎಲ್ಲ ಬುತ್ತುಗಳು ಹೊಡೆದ ನಂತರ ಆ ಹೊಡೆದಿರೋ ವಸ್ತು ಏನು ಮಾಡಿದ್ರು, ತಗೊಂಡು ಆ ದೊಡ್ಡವಾದ ಬುತ್ತಿನ ಒಂದು ಕೈಯಲ್ಲಿ ಇಟ್ಟು ಬಂದರು. ಎಲ್ಲರೂ ಜನರು ಸಾಯಂಕಾಲ ಸಮಯದಲ್ಲಿ ಹೊಳ್ಳಿ ಬಂದಿದ ನಂತರ ತನ್ನ ಪ್ರಾರ್ಥನೆ ಮಾಡುವ ಜಗದಲ್ಲಿ ಹೋಗಿ ನೋಡುತ್ತಾರೆ, ಎಲ್ಲ ಬುತ್ತುಗಳ ಶರ್ಮನಾಶ ಆಗಿದೆ, ಎಲ್ಲ ತುಂಡಾಗಿದೆ. ಯಾರು ಮಾಡಿರಬಹುದು? ಯಾರು ಮುರಿದಿರಬಹುದು ನಮ್ಮ ಬುತ್ತುಗಳಿಗೆ? ಯಾರು ಇಂಥ ಕೆಲಸ ಮಾಡಿದರು? ನಮ್ಮ ಬುತ್ತುಗಳು ಮುರಿದಿದ್ದಾರಾ? ನಮ್ಮ ಪ್ರಭುಗಳಿಗೆ, ನಮ್ಮ ಭಗವಂತಗೆ ಮುರಿದಿದ್ದಾರೆ ಇವರು? ಯಾರು ಮುರಿದಿದ್ದು? ಎಲ್ಲರೂ ಜನರು ಒದರಿ ಹೇಳಿದರು, ಇದು ಬೇರೆ ಯಾರ್ದು ಕೆಲಸ ಅಲ್ಲ, ಇಬ್ರಾಹಿಂನ ಕೆಲಸ ಇದೆ. ಇಬ್ರಾಹಿಂ ಈ ರೀತಿ ಮಾತಾಡಕ್ ಕುಂತಿದ್ರು, ಇಬ್ರಾಹಿಂ ಈ ರೀತಿ ಹೇಳಕ್ ಕುಂತಿದ್ದ, ಇಬ್ರಾಹಿಂಗೆ ಕರೆಸ್ಕೊರಿ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಕರೆಸಿದ ನಂತರ ಪ್ರಶ್ನೆ ಮಾಡಿದ್ರು, ಇದು ನೀನೇ ಮಾಡಿರಬಹುದು ಇಬ್ರಾಹಿಂ, ಹೇಳು ಯಾರು ಮಾಡಿದ್ರು? ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಎಂತಹ ಒಳ್ಳೆಯವಾದ ಉತ್ತರ ಕೊಟ್ಟರು, ನನಗೇನು ಕೇಳಕ್ ಕುಂತಿದ್ದೀರಾ? ನೀವು ಯಾರಿಗೆ ನಂಬ್ತಿರಲ್ಲ ಅವ್ರಿಗೆ ಕೇಳ್ರಿ ಅಲ್ಲ.
ಹಂಗೆ ಕೇಳ್ರಿ ಅಲ್ಲ, ನೀವು ನಂಬ್ತಿರಲ್ಲ, ನಿಮ್ಮ ಜೊತೆ ಮಾತಾಡಬೇಕಾಗಿತ್ತದು. ಜನರನ್ನ ಉತ್ತರನಿಲ್ಲ, ಅದು ಹೆಂಗೆ ಮಾತಾಡಬೇಕು? ಕಲ್ಲಿನ ಮೂರ್ತಿ ಇದೆ, ಯಾರ ಜೊತೆ ಮಾತಾಡಂಗಿಲ್ಲ. ಹಾಂ, ಮತ್ತು ಇಂಥ ವಸ್ತುಗೆ ಎದಕ್ಕೆ ನಂಬಾಕ್ ಕುಂತಿದ್ರಿ ನೀವು? ಇಂಥ ವಸ್ತು ಮಾತಾಡಂಗಿಲ್ಲ ಅಂದರೆ, ತಿನ್ನೋದಿಲ್ಲ ಅಂದರೆ, ಹೇಳಂಗಿಲ್ಲ ಅಂದರೆ ಮತ್ತೆ ಎದಕ್ಕೆ ನಂಬಾಕ್ ಕುಂತಿದ್ದೀರಾ? ಹಾಂ, ಇದು ಮಾತುಕತೆ ಆಗ್ತಾ ಆಗ್ತಾ ಎಲ್ಲಿ ಹೊತ್ತು ನಮ್ರೂದ್ ರಾಜ್ಕುಮಾರ್ ಕಡೆ ಹೊತ್ತು. ನಮ್ರೂದ್ ರಾಜ್ಕುಮಾರ್ ಕಡೆ ಕರ್ಕೊಂಡು ಹೋಗಿದ್ದ ನಂತರ ನಮ್ರೂದ್ ರಾಜ್ಕುಮಾರ ಪ್ರಶ್ನೆ ಮಾಡಿದ್ದ, ಇಬ್ರಾಹಿಂ, ಇದು ನೀನೇ ಕೆಲಸ ಮಾಡಿದಿಲ್ಲ, ನನಗೇನು ಕೇಳಿದ್ರೆ ಅದೇ ನೀವು ಯಾವ ವಸ್ತುಗೆ ನಂಬ್ತಿರಲ್ಲ ಅದೇ ವಸ್ತುಗೆ ನೀವು ಕೇಳ್ಕೊರಿ. ನಮ್ರೂದ್ ರಾಜ್ಕುಮಾರ ಪ್ರಶ್ನೆ ಅತಿ ಜಾಸ್ತಿ ಮಾಡಿದ ನಂತರ ಲಾಸ್ಟ್ ಕೊನೆಯ ಪ್ರಶ್ನೆ ಮಾಡಿದ, ಇಬ್ರಾಹಿಂ, ನೀನು ಯಾವುದು ಭಗವಂತಗೆ ಪ್ರಾರ್ಥನೆ ಮಾಡ್ತೀಯಾ? ಯಾವ ಭಗವಂತಗೆ ನೀನು ನಂಬ್ತೀಯಾ? ಯಾವುದು ಪ್ರಭುಗೆ ನೀನು ನಂಬಿಕೆ ಇಟ್ಕೊಂತೀಯಾ? ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಹೇಳಿದ್ರು, ಇಡೀ ಪ್ರಪಂಚಕ್ಕೆ ಸೃಷ್ಟಿ ಮಾಡಿ ಒಬ್ಬನೇ ಭಗವಂತ ಇದ್ದಾನೆ, ಅದು ಯಾರು? ಅಲ್ಲಾಹ್. ನಾನು ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ನಂಬುತ್ತೇನೆ, ನಾನು ಅಲ್ಲಾಹನ ಮೇಲೆ ನಂಬಿಕೆ ಇದೆ ಅಂತ ಹೇಳಿದರು. ಹೇಳಿದ ನಂತರ ನಮ್ರೂದ್ ಏನು ಹೇಳಿದ, ನಿನ್ನ ಭಗವಂತದು ಒಂದು ಏನಾದರೂ ವಸ್ತು ತರೋಸ ಇಬ್ರಾಹಿಂ, ನಿನ್ನ ಭಗವಂತ ಏನು ಮಾಡಬಹುದು? ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಉತ್ತರದ ಏನು ಹೇಳಿದರು, ನನ್ನ ಭಗವಂತ ಸಾವನ್ನೇ ಕೊಡುತ್ತಾನೆ, ಜೀವನೇ ಕೊಡುತ್ತಾನೆ. ಸಾವು ಮತ್ತು ಜೀವ ಅಲ್ಲಾಹನ ಕೈಯಲ್ಲಿದೆ, ಜನರ ಕೈ ಒಳಗಿಲ್ಲ. ನಮ್ರೂದ್ ರಾಜ್ಕುಮಾರ ಎಲ್ಲ ಜನರಿಗೆ ತನ್ನ ಪ್ರಾರ್ಥನೆಯನ್ನು ಮಾಡಿಸ್ಕೊಂತಿದ್ದ, ನಾನೇ ಭಗವಂತ ಅಂತ ಹೇಳ್ತಿದ್ದ ನಮ್ರೂದ್ ರಾಜ್ಕುಮಾರ. ನಮ್ರೂದ್ ರಾಜ್ಕುಮಾರ್ ಉತ್ತರದಲ್ಲಿ ಏನು ಹೇಳಿದ, ಅದು ಕೆಲಸ ನಾನೇ ಮಾಡುತ್ತೇನೆ, ಸಾವು ನಾನು ಕೊಡಬಹುದು, ಜೀವ ನಾನು ಕೊಡಬಹುದು, ಹೇಗೆ ಕೊಡ್ತೀರಾ ಅಂತ ಕೇಳಿದ್ರು ಇಬ್ರಾಹಿಂ ಅಲೈಹಿಸ್ಸಲಾಂ. ನಿನ್ನ ಹೇಗೆ ಕೊಡಬಹುದು? ನೋಡ್ರಿ, ನಮ್ರೂದ್ ರಾಜ್ಕುಮಾರ ಎಷ್ಟು ಮೂರ್ಖ ಇದ್ದ, ಸಾಯುವ ವ್ಯಕ್ತಿಗೆ ಸಮೀಪಕರಿಸಿದ್ದ. ನಿನ್ನ ಜೀವ ಇನ್ನೂ ಎಷ್ಟು ವರ್ಷ, ಎಷ್ಟು ದಿನ ನೀನು ಜೀವಿತಿರ್ತೀಯ? ಜೈಲಿನ ವ್ಯಕ್ತಿ ಹೇಳಿದ, ನಾನು ಇನ್ನೂ 5 ದಿನ ಅಂದರೆ 6 ದಿನ ಅಷ್ಟೇ ನನ್ನ ಜೀವ ಉಳಿದು, ಅದರ ಮೇಲೆ ನನ್ನ ಗಲ್ಲಿನ ಶಿಕ್ಷೆ ಇದೆ, ನಾನು ಸಾಯವ ಇದ್ದೀನಿ. ಇಬ್ರಾಹಿಂ, ನೋಡಿ ಈ ವ್ಯಕ್ತಿ ಸಾಯವ ಇದ್ದಾನೆ. ಇಬ್ರಾಹಿಂ, ನೋಡ್ರಿ ಇಲ್ಲೇ. ನಮ್ರೂದ್ ರಾಜ್ಕುಮಾರ ಇನ್ನೊಬ್ಬ ವ್ಯಕ್ತಿ ಕರೆಸಿದ, ಇಲ್ಲೇ ಬಾ, ನೀನು ಎಷ್ಟು ವರ್ಷ ಜೀವಿತಿದೀಯಾ ನನಗೆ ಗೊತ್ತಿಲ್ಲ, ನಾನು ಅಂಥದ್ದು ಏನು ಪಾಪ ಮಾಡಿಲ್ಲ, ನಾನು ಜೈಲೇನಿಲ್ಲ. ಹಾಗಂದರೆ ಸೇನೆಗಳಿಗೆ ಕರೆಸಿ, ಈ ವ್ಯಕ್ತಿ ಇನ್ನೂ ಸಾವು ಬಂದಿಲ್ಲ, ಈ ವ್ಯಕ್ತಿಗೆ ಸಾಯಿಸ್ರಿ. ಯಾರು ಸಾಯೋದಿಲ್ಲ ಅಂತ ವ್ಯಕ್ತಿಗೆ ಸಾಯಿಸಿದ್ದ, ಯಾರು ಸಾಯೋ ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿಗೆ ಬಿಟ್ಟಿದ್ದ. ನಮ್ರೂದ್ ರಾಜ್ಕುಮಾರ ಮೂರ್ಖ ಇದ್ದ, ಏನು ಹೇಳಿದ, ನೋಡಿ, ನಾನು ಯಾರು ಸಾಯ ಕುಂತಿದ್ರಲ್ಲ ಆ ವ್ಯಕ್ತಿಗೆ ನಾನು ಸಾಯಿಸಿದ್ದೀನಿ, ಯಾವ ವ್ಯಕ್ತಿ ಸಾಯವ ಇದ್ದಾನೆ ಆ ವ್ಯಕ್ತಿಗೆ ನಾನು ಬಿಟ್ಟಿದ್ದೇನೆ, ನಾನು ಜೀವ ಮತ್ತು ಸಾವು ನಾನು ಕೊಟ್ಟಿದ್ದೇನೆ. ನೋಡ್ರಿ, ಉತ್ತರ ಯಾವ ರೀತಿ ಮೂರ್ಖ ರೀತಿ ಕೊಟ್ಟಿದ್ದ. ಮತ್ತು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಪ್ರಶ್ನೆ ಮಾಡಿದರು, ನನ್ನ ಭಗವಂತ ಸೂರ್ಯವನ್ನು ತೆಗೆದು ಮತ್ತು ಸೂರ್ಯವನ್ನು ಮುಳುಗಿಸುತ್ತಾನೆ, ಆ ಶಕ್ತಿ ನಿನ್ನ ಒಳಗಿದೆ? ಈ ಉತ್ತರದಲ್ಲಿ ಏನು ಹೇಳಕ್ಕೆ ಬಂದಿಲ್ಲ. ಲಾಸ್ಟ್ ನಮ್ರೂದ್ ರಾಜ್ಕುಮಾರ್ ಏನು ಮಾಡಿದ, ಎಲ್ಲರೂ ಜನರು ಒಂದು ದೊಡ್ಡವಾದ ತೆಗ್ದ ನಂತರ ಅದರ ಒಳಗೆ ಕಟ್ಟಿಗೆಯನ್ನು ಜಮಾ ಮಾಡಿರಿ, ಕಟ್ಟಿಗೆ ಜಮಾ ಮಾಡಿದ್ರೆ ಬೆಂಕಿ ಹಚ್ಚಿ ನಾವು ಏನು ಮಾಡೋಣ, ಇಬ್ರಾಹಿಂ ಅವರಿಗೆ ಈ ಬೆಂಕಿಯಲ್ಲಿ ಸುರಿಯೋಣ. ಅಲ್ಲಾಹ್ ಅಕ್ಬರ್, ಇಂತಹ ದೊಡ್ಡವಾದ ತೆಗೆದಿದ್ದ ನಂತರ ಅದರ ಒಳಗೆ 3 ತಿಂಗಳ ತನಕ ಏನು ಎಲ್ಲ ಊರಿನ ಹೆಣ್ಣುಮಕ್ಕಳು ಪುರುಷರು ಕಟ್ಟಿಗೆ ತಗೊಂಡು ಬರ್ತಿದ್ರು, ಒಗೀತಿದ್ರು. ಎಷ್ಟು ತಿಂಗಳ ತನಕ? 3 ತಿಂಗಳ ತನಕ. ಅದು ಎಂಥ ದೊಡ್ಡವಾದ ತೆಗ್ಗಿರಬಹುದು, ಭಾಳ ದೊಡ್ಡದ ಅಗಲ ಇದೆ, ತೆಗ್ಗನ ಜಾಸ್ತಿ ಇದೆ. ಇಂಥ ದೊಡ್ಡವಾದ ತೆಗೆದಿದ್ರು. ಅದರ ಒಳಗೆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಸುಡಿಯೋದಕ್ಕೆ ಸಾವಿರಾರು ಜನರಿಲ್ಲ, ಬರೀ ಒಬ್ಬರಿಗೆ ಸುಡಿಯೋದಕ್ಕೆ ಇಂಥ ದೊಡ್ಡವಾದ ತೆಗ್ಗು 3 ತಿಂಗಳ ತನಕ ಏನು ಕಟ್ಟಿಗೆ ಜಮಾ ಮಾಡಿದ್ರು. ಸ್ವಲ್ಪ ಈ ಹೆಣ್ಣು ಮಕ್ಕಳು ಅದರ ಒಳಗೆ ಏನು ನಿಯತ್ ಅಂತಾರಲ್ಲ, ಮನ್ನತ್, ಬೇಡಿಕೆ ಇಟ್ಕೊಂಡು ಕಟ್ಟಿಗೆ ಹಾಕೊಂತಿದ್ರು. ಇಬ್ರಾಹಿಂವರೆಗೂ ಸುಟ್ಟಿದ ನಂತರ ನನ್ನ ಇದು ಕೆಲಸ ಆಗಬೇಕು, ಇಂಥ ಸ್ವಲ್ಪ ಮೂರ್ಖ ಏನು ಹೆಣ್ಣು ಮಕ್ಕಳಿದ್ರು ಅದರ ಒಳಗೆ. 3 ತಿಂಗಳ ತನಕ ಕಟ್ಟಿಗೆ ಜಮಾ ಮಾಡಿದ್ರು. ಆ ತೆಗ್ಗಿನ ಒಳಗೆ ಬೆಂಕಿ ಹಚ್ಚಿದ್ರು. ಆ ಬೆಂಕಿ ಎಂತಹ ಬೆಂಕಿ, ಆಕಾಶ ಮಾತಾಡಕೊಂತಿತ್ತು, ಇಂತಹ ದೊಡ್ಡವಾದ ಬೆಂಕಿ. ಆ ಬೆಂಕಿನ ಮೇಲೆ ಏನಾದರೆ ಪಕ್ಷಿ ಹೋಗಾಕೊಂತಿತ್ತು ಅಂದ್ರೆ ಆ ಪಕ್ಷಿ ಸುಟ್ಟಿ ಬೂದಿ ಆಗ್ತಿತ್ತು. ಈ ರೀತಿ ಬೆಂಕಿ ಹಚ್ಚಿದ್ರು. ಅಲ್ಲಾಹ್ ಅಕ್ಬರ್, ನೋಡಿದ್ರೆ ಒಬ್ಬರು ಇದ್ದಾರೆ, ಇಂತಹ ದೊಡ್ಡವಾದ ತೆಗೆದು ಬೆಂಕಿಲಿ ಸುಡಿಯೋದಕ್ಕೆ ಪ್ಲಾನಿಂಗ್ ಮಾಡಕೊಂಡಿದ್ದಾರೆ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರಿಗೆ ಇಂತಹ ದೊಡ್ಡವಾದ ಬೆಂಕಿಲಿ ಹೇಗೆ ಒಗಿಬೇಕು ಎಲ್ಲರೂ ಪ್ಲಾನಿಂಗ್ ಮಾಡಕೊಂಡಿದ್ರು. ನಾವು ಯಾವ ರೀತಿ ತಳಗಳು ಒಗಿಬೇಕು, ಸಮೀಪನೇ ಬೆಳಿಬಾರ್ದು, ಮೇನ್ ಪಾಯಿಂಟ್ ಹೋಗಿ ನಲ್ಲಿನೇ ಬೆಳಿಬೇಕು, ಅವರು ಕರೆಕ್ಟ್ ಬೀಚ್ನಲ್ಲಿ ಬೆಳಿಬೇಕು. ಅವರು ಹೇಗೆ ಒಗಿಬೇಕು, ದೇವ ಇಂಥ ಸಂದರ್ಭದಲ್ಲಿ ಪ್ಲಾನಿಂಗ್ ಕೊಟ್ಟ. ಮಂಜನೀಕ್ ತಯಾರು ಮಾಡ್ರಿ, ನಮ್ರೂದ್ ಮಂಜನೀಕ್ ತಯಾರು ಮಾಡಿ. ಮಂಜನೀಕ್ ಅಂದರೆ ಯುದ್ಧಗಳಲ್ಲಿ ಅತಿ ಜಾಸ್ತಿ ಬಳಸ್ತಿದ್ರು. ಇಲ್ಲಿಂದ ಏನಾದರೆ ಬಾಂಬ್ ಹೊಗ್ದಿದ್ರೆ ಎಷ್ಟು ಕಿಲೋಮೀಟರ್ ಹೋಗಿ ಬೆಳಿತಿತ್ತು, ಆ ರೀತಿ ಬೆಳಿತಿತ್ತು. ಅಂತಹ ವಸ್ತು ತಯಾರಿ ಮಾಡಿದ ನಂತರ ಅದರ ಒಳಗೆ ಇಬ್ರಾಹಿಂ ಅಲೈಹಿಸ್ಸಲಾಂ ಕಟ್ಟಿ ಹಗ್ಗವನ್ನು ಜಗ್ಗಾ ಕುಂತಿದ್ರು. ಎಷ್ಟು ಜಗ್ಗಾ ಕುಂತಿದ್ದಾರೆ, ಬಿಡೋದು ಪ್ರಯತ್ನ ಮಾಡಿದ್ರೆ, ಆದರೆ ಅದು ಮಂಜನೀಕ್ನಿಂದ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಬೆಳಾ ಕುಂತಿದ್ದಿಲ್ಲ. ತೆಗ್ಗಿನಲ್ಲಿ ಬೆಂಕಿ ಒಳಗೆ ಬಹಳಷ್ಟು ಸೇನೆಗಳು ಪ್ರಯತ್ನ ಮಾಡಿದ್ರು. ನಮ್ರೂದ್ ರಾಜ್ಕುಮಾರ್ ಏನು ಮಾಡಿದ, ಏನು ಮಾಡಬೇಕು, ನಾನು ಬೆಳಾ ಕುಂತಿಲ್ಲ. ಇಲ್ಲೇ ದೇವ ಬಂದು ಏನು ಹೇಳಿದ, ನಮ್ರೂದ್, ಪುರುಷರಿಗೆ ಹಿಂದೆ ಸರಿಸು, ಹೆಣ್ಣು ಮಕ್ಕಳು ಕರೆಸಿಲ್ಲಿ. ಹೆಣ್ಣು ಮಕ್ಕಳಿಗೆ ಎಲ್ಲ ಊರಿನ ಹೆಣ್ಣು ಮಕ್ಕಳು ಬಂದರು. ಅವರು ಹಗ್ಗ ಜಗ್ಗಿ ಬಿಡಾಕುಂತಿದ್ರು, ಆದರೆ ಇಬ್ರಾಹಿಂ ಅಲೈಹಿಸ್ಸಲಾಂ ಹೋಗಿ ಬಿಡಾಕುಂತಿದ್ದಿಲ್ಲ. ಮತ್ತು ನಮ್ರೂದ್ ರಾಜ್ಕುಮಾರ ಚಿಂತೆಯಲ್ಲಿ ಬಂದ, ಏನಪ್ಪ ಹೆಣ್ಣು ಮಕ್ಕಳು ಬಂದಿದ್ರಿನ ಹೋಗಿ ಬಿಡಾಕುಂತಿಲ್ಲ. ಲಾಸ್ಟ್ ದೇವ ಹೇಳಿದ, ನಮ್ರೂದ್, ಯಾರು ಹೆಣ್ಣು ಮಕ್ಕಳು ಬಂದಿದ್ದಾರಾ
ಅವರು ಎಲ್ಲರೂ ತಲೆ ಮೇಲೆ ಪಟ್ಟ ಕಟ್ಕೊಂಡು ಬಂದಿದ್ದಾರೆ. ಅವರು ಪಟ್ಟ ನೋಡ್ರಿ, ಆವಾಗಿನ ಸ್ವಲ್ಪ ಹೆಣ್ಣು ಮಕ್ಕಳು ಪರ್ದ ಮಾಡ್ತಿದ್ರು. ಇಸ್ಲಾಂನಲ್ಲಿ ಇದ್ದಿದ್ದಿಲ್ಲ ಸ್ವಲ್ಪ ಪರ್ದ ಅನ್ನೋದು ಭಯ ಆಯಿತು ಅವ್ರ ಒಳಗೆ. ಇವತ್ತು ನಮ್ಮ ಕಲ್ಮಾ ಓದೋರು ಹೆಣ್ಣು ಮಕ್ಕಳು ಪರ್ದ ದೂರ ಅದಾರ. ಮದುವೆಗಳಲ್ಲಿ, ರಸಮಗಳಲ್ಲಿ, ಪ್ಯಾಟಿಗಳಲ್ಲಿ, ಭಾಳಷ್ಟು ವಸ್ತುಗಳಲ್ಲಿ ಇವತ್ತು ನಮಗೆ ಪರ್ದ ಅಂದರೆ ಭಾಳಷ್ಟು ಜಳ ಇದೆ. ಪ್ರಪಂಚದ ಜಳ ನಮಗೆ ತಡ್ಕೊಳಕ್ಕೆ ಶಕ್ತಿ ಇಲ್ಲ. ನಾಳೆ ನರಕದ ಜಳ ನಾವು ಹೇಗೆ ತಡ್ಕೋಬೇಕು? ನಮ್ಮ ಅಕ್ಕ ತಂಗಿಯರು ಹೇಗೆ ತಡ್ಕೊತಾರೆ ಅವರು? ಅದರ ಬಗ್ಗೆ ಭಾಳ ಗಂಭೀರ ವಿಚಾರಣೆ ಮಾಡಬೇಕು. ಅಲ್ಲ, ಇಲ್ಲಿ ಎಷ್ಟೋ ಜಳ ಆಗಲಿ ಎಲ್ಲರ ಭಯನ ನಾನು ಪರ್ದ ಮಾಡಿ ಪ್ರಯತ್ನ ಮಾಡಿ. ಗೈರ್ ಮೆಹರಮ್ ಯಾರಾದ್ರೂ ಪುರುಷರು ಬಂದಿದ್ರೆ ತಕ್ಷಣ ಪರ್ದ ಮಾಡಬೇಕು. ಇವತ್ತು ನಮ್ಮ ಸ್ವಲ್ಪ ನಾನು ಈ ರೀತಿ ಹೇಳಕ್ಕೆ ಏನು ಬ್ಯಾಸ ತಿಳ್ಕೊಳ್ಳೋ ಹೋಗ್ಬೇಡ್ರಿ. ಹಜರತರು ಸಮೀಪ ಬಂದು ನಂತರನೇ ಪಟ್ಟ ಮಾಡ್ಬೇಕಂತ ಏನಿಲ್ಲ. ನಾನು ಇಲ್ಲಪ್ಪ ಅಂದ್ರೆ ಬ್ಯಾರ್ಯರು ಯಾರಾದ್ರೆ ಗೈರ್ ಮೆಹರಮ್ ಬರ್ತಾರೆ. ಗೈರ್ ಮೆಹರಮ್ ಅಂದ್ರೆ ಪರಿಚಯ ಇಲ್ಲ ಅವರು, ಅಕ್ಕಪಕ್ಕದ ಮನೆಯವರು, ಬ್ಯಾರ್ಯರು. ಅವ್ರು ಹೆಂಗಾನಾದ್ರು ಬಂದಿದ ತಕ್ಷಣ ನಾವು ಏನು ಮಾಡಬೇಕು? ತಲೆ ಮೇಲೆ ಪಟ್ಟ ಕಟ್ಕೋಬೇಕು. ಪಟ್ಟ ಪಲ್ಲು ಹಾಕ್ತಾರೆ, ಆ ರೀತಿ ಹಾಕೋಬೇಕು. ಇಲ್ಲಿ ದೇವ ಏನು ಹೇಳಿದ? ಎಲ್ಲ ಹೆಣ್ಮಕ್ಕಳು ಪಟ್ಟವನ್ನು ಕಟ್ಕೊಂಡು ಬಂದಿದ್ದಾರ. ಪಟ್ಟ ತಗ್ಸೋದಿಗೆ ಹೇಳಿ ನಂಬರುವುದು. ಹೆಣ್ಣುಮಕ್ಕಳು ಎಲ್ಲರೂ ತಲೆ ಮೇಲಿಂದ ಪಟ್ಟ ಹೇಗೆ ತೆಗಿಬೇಕಿತ್ತು, ಆ ಎಲ್ಲರೂ ಹೆಣ್ಣು ಮಕ್ಕಳು ಜಗ್ಗಿ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರಿಗೆ ತೆಗ್ಗನಲ್ಲಿ ಒಗ್ದರು. ಇಲ್ಲಿ ಉದ್ದೇಶ, ಇದರ ಒಳಗೆ ಸೂಚನೆ ಏನು ಬಂತು? ಇದರ ಒಳಗೆ ಮಾತು ಏನು ಮುಚ್ಚಿದಿದೆ? ಪುರುಷರು ಜಗ್ಗ ಕುಂತಿದ್ರು, ಹೋಗಿ ಬೀಳಾ ಕುಂತಿದ್ಲ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು. ಹೆಣ್ಣು ಮಕ್ಕಳು ಮೊದಲಿಗೆ ಬಂದು ಜಗ್ಗಿದ್ರು, ಹೋಗಿ ಬೀಳಾ ಕುಂತಿದ್ಲ. ಲಾಸ್ಟ್ ಹೆಣ್ಣು ಮಕ್ಕಳಿನ ತಲೆ ಮೇಲಿಂದ ಪರ್ದ ತಗ್ಸಿದ್ರು. ಕಾರಣ ಏಕೆ ಬೀಳಾ ಕುಂತಿದ್ದಿಲ್ಲ? ಏಕೆಂದರೆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರಿಗೆ ರಹಮತಿನ ಫರಿಷ್ಠಗಳು ರಕ್ಷಣೆ ಮಾಡಕ್ ಕುಂತಿದ್ರು. ರಹಮತಿನ ಫರಿಷ್ಠಗಳು ನಿಂದ್ರಸಾಕ್ ಕುಂತಿದ್ರು. ಇಬ್ರಾಹಿಂ, ನಾವು ನಿಮಗೆ ಬೆಳಕು ಕೊಡಂಗಿಲ್ಲ, ನಾವು ನಿಮ್ಮ ರಕ್ಷಣೆ ಮಾಡಕ್ ಕುಂತಿದ್ದೀವಿ. ಹೇಗೆ ಹೆಣ್ಣು ಮಕ್ಕಳು ತಲೆ ಮ್ಯಾಲಿಂದ ಪಟ್ಟ ತೆಗಿಬೇಕಾಗಿತ್ತು, ಆ ರಹಮತಿನ ಫರಿಷ್ಠಗಳು ಆ ಜಗ ಬಿಟ್ಟು ದೂರ ಆದ್ರು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ತೆಗ್ಗನಲ್ಲಿ ಹೋಗಿ ಬಿದ್ರು. ರಹಮತಿನ ಫರಿಷ್ಠಗಳು ಹೆಣ್ಣು ಮಕ್ಕಳಿಗೆ ಬೇಪರ್ದ ನೋಡಿದ ನಂತರ ಇವತ್ತು ನಾವು ಅದೇ ಹೇಳ್ತೀವಿ. ನಾವು ಅಕ್ಕ ತಂಗಿರು ಭಾಳಷ್ಟು ದರ್ಗಾಗಳಿಗೆ ನೀವು ನೋಡಿರಬಹುದು. ದರ್ಗಾಗಳಿಗೆ ಅತಿ ಜಾಸ್ತಿ ದೇವನ ಗಾಳಿ ಆಹಾಟ ಅಂತ ಇಂತಹ ದೇವಗಳು ಬಂದ ನಂತರ ಅವರು ದರ್ಗಾ ನೀವು ಸುತ್ತಾಡ್ತಿರ್ತಾರ. ಹೋಗಿ ದೇವ ಬಂದಿದೆ ಅಂತ ಕಾರಣ ಏಕೆಂದರೆ ಈ ರೀತಿ ಕೆಲಸ ಮಾಡಿದ್ದಾರೆ. ಹೆಣ್ಣು ಮಕ್ಕಳಿನ ಮೇಲೆ ಅಕ್ಕ ತಂಗಿ ತಲೆ ಮೇಲೆ ಎಷ್ಟು ತಾಸು ತಲೆ ಮೇಲೆ ಪರ್ದ ಇರುತ್ತದೆ, ಅಷ್ಟು ತಾಸು ನಿಮ್ಮ ಜೊತೆ ರಹಮತಿನ ಫರಿಷ್ಠಗಳು ಇರ್ತಾರ. ಯಾರು ಇರ್ತಾರ? ರಹಮತಿನ ಫರಿಷ್ಠಗಳು. ಇಲ್ಲೇ ಸಂದೇಶ ಇಲ್ಲೇ ಐತಿ ನೋಡ್ರಿ. ಇಲ್ಲಿ ಉದಾಹರಣೆ, ಆ ಅಕ್ಕ ತಂಗಿರು ಹೆಣ್ಣು ಮಕ್ಕಳು ಹೇಗೆ ತಲೆ ಮೇಲಿಂದ ಪಟ್ಟ ತೆಗಿಬೇಕಿತ್ತು, ರಹಮತಿನ ಫರಿಷ್ಠಗಳು ದೂರ ಆದ್ರು. ಪಟ್ಟ ಎಷ್ಟು ತಾಸಿತ್ತು ಅಷ್ಟು ತಾಸು ರಹಮತಿನ ಫರಿಷ್ಠಗಳು ನಿಂತಿದ್ರಲ್ಲಿ. ಅವರು ಹೇಗೆ ಪಟ್ಟ ತೆಗಿಬೇಕು, ರಹಮತಿನ ಫರಿಷ್ಠಗಳು ದೂರ ಆದ್ರು. ಇಲ್ಲಿಂದ ಏನು ಸಂದೇಶ ಬಂದಿದೆ? ನಮ್ಮ ಅಕ್ಕ ತಂಗಿರು ಎಷ್ಟು ತಾಸು ತಲೆ ಮೇಲೆ ಪಟ್ಟ ಇಟ್ಕೊಂಡು ಜೀವನ ಮಾಡ್ತಿರ್ತಾರ, ಅಷ್ಟು ತಾಸು ಅವ್ರ ಮೇಲೆ ಅಲ್ಲಾನ ರಹಮತ್ ಮತ್ತು ಅಲ್ಲಾನ ಫರಿಷ್ಠಗಳು ಬರೋದು ಹೋಗೋದು ಮಾಡ್ತಿರ್ತಾರ. ಹೇಗೆ ತಲೆ ಮೇಲಿಂದ ಅವರು ಪಟ್ಟ ತೆಗೆದು ಬೇಪರ್ದಾಗಿರ್ತಾರ, ಅವ್ರ ಜೊತೆ ಅಲ್ಲಾಹನ ರಹಮತಿನ ಫರಿಷ್ಠಗಳು ಎಲ್ಲ ದೇವಗಳು ಭಾಳಷ್ಟು ಹಿಂದೂಗಳಿದಾವೆ. ದೇವಗಳು ಇದ್ರ ಮೇಲೆ ಭಾಳಷ್ಟು ಅಕ್ಕ ತಂಗಿರು ಪಾಲನೆ ಮಾಡೋ ಪ್ರಯತ್ನ ಮಾಡಬೇಕು. ಪರ್ದಾನ ಇರೋದು ಪ್ರಯತ್ನ ಮಾಡಬೇಕು. ಪರ್ದ ನಮ್ಮ ಇಸ್ಲಾಂನಲ್ಲಿ ಫರ್ಜ್ ಇದೆ, ಮಾಡಲೇಬೇಕಂತಿದೆ. ठीक है. ಇದಾಗಿ ನಂತರ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ತೆಗ್ಗಿನಲ್ಲಿ ಹೋಗಿ ಬಿದ್ದಿದ್ದಾರೆ. ಇಂತಹ ದೊಡ್ಡವಾದ ಬೆಂಕಿದೆ, ಒಳಗಡೆ ಹೋಗಿ ಬಿದ್ದಿದ್ದಾರೆ. ಕಠಿಣವಾದ ಬೆಂಕಿದೆ. ಎಲ್ಲರೂ ಜನರು ಆ ಜಳಗೆ ತಡಬಾಳ್ ಕುಂತಿದ್ದಿಲ್ಲ. ಒಂದು ದೊಡ್ಡವಾದ ವಸ್ತು ಮೇಲೆ ಹತ್ತು ನಮ್ರೂದ್ ರಾಜ್ಕುಮಾರ ತಳಗಡೆ ನೋಡಕ್ ಕುಂತಿದ್ದಾನೆ. ಅಲ್ಲಾಹ್ ಅಕ್ಬರ್. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಬೆಂಕಿನಲ್ಲಿ ಹೋಗಿದ್ದಾರೆ. ನಮ್ರೂದ್ ರಾಜ್ಕುಮಾರ್ ಇಚ್ಛೇನಿತ್ತು, ಅವರು ಬೆಂಕಿನಲ್ಲಿ ಸುಡ್ಯಾಕ್ ಕುಂತಿರಬಹುದು. ಬೆಂಕಿ ಅವರಿಗೆ ಸುಡ್ಯಾಕ್ ಕುಂತಿರಬಹುದು. ಹಜರತ್ ಇಬ್ರಾಹಿಂ ಸಲಾಂ ಅವರು ಬೆಂಕಿ ಒಳಗೆ ಹೋಗಿ ಯಾರ್ತಿ ಸುಡ್ಯಾಕ್ ಕುಂತಿರ್ಬೋದು ನಾನು ನೋಡಬೇಕು, ಅವರು ಬೆಂಕಿ ಸುಡಿಯೋದು ನಾನು ನೋಡಬೇಕಂತೂ ಮೇಲ್ಗಡೆಯಿಂದ ನೋಡಕ್ ಕುಂತಿದ್ದ. ಹೇಗೆ ದೃಷ್ಟಿ ಹಾಕಿ ನೋಡಬೇಕಿತ್ತು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಬೆಂಕಿಯಲ್ಲಿ ಹೋಗೋದು ಮುಂಚೆನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಬೆಂಕಿಗೆ ಅನುಮತಿ ಕೊಟ್ಟ. ಏನಂತ? ಯಾ ನಾರು ಕೂನಿ ಬರ್ದಂ ವ ಸಲಾಮನ್ ಅಲಾ ಇಬ್ರಾಹಿಂ. ಐ ಬೆಂಕಿ, ನನ್ನ ಇಬ್ರಾಹಿಮನ ಮೇಲೆ ತಣ್ಣವನಾಗು. ಹೇಗೆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಬೆಂಕಿ ಮೇಲೆ ಬೆಳೆದು ಮುಂಚೆನೆ ಇಡೀ ಬೆಂಕಿ ತಣ್ಣವಾಗಿತ್ತು. ಇಡೀ ಬೆಂಕಿನೇ ತಣ್ಣಾಗಿತ್ತು. ಅಲ್ಲಾಹ್ ಅಕ್ಬರ್. ನಮ್ರೂದ್ ರಾಜ್ಕುಮಾರ ಹೊರಗಿಂದ ನೋಡಕ್ ಕುಂತಿದ್ದಾನೆ. ಬೆಂಕಿ ಇಷ್ಟು ಎತ್ತರದಲ್ಲಿ ಬಂದಿದೆ, ಆಕಾಶನ ಜೊತೆ ಮಾತಾಡಕ್ ಕುಂತಿದೆ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಒಳಗಡೆ ಬಿದ್ದಿದ್ದಾರೆ. ನಾನು ನೋಡಬೇಕು. ಹೇಗೆ ದೂರನಿಂದ ನಮ್ರೂದ್ ರಾಜ್ಕುಮಾರ ಒಳಗಡೆ ನೋಡಬೇಕಿತ್ತು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಬೆಂಕಿ ಒಳಗೆ ಬಿದ್ದಿದ್ದಿಲ್ಲ, ಸ್ವರ್ಗದ ಗುಲಾಬಿನ ಹೂ ಮೇಲೆ ಕುಂತಿದ್ರು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು. ಸ್ವರ್ಗದ ಹೂವಿನ ಒಳಗೆ ಕುಂತಿದ್ರು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು. ಎಷ್ಟು ದಿನ ಆಗಿ ನಂತರ ಹೂವಿನ ಹೊರಗಡೆ ಬಂದರು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಊರಿನ ಜನರಿಗೆ ಬಹಳಷ್ಟು ತಿಳಿಸಿದರು. ಕಾರಣ ಏಕೆ? ಒಂದೇ ದಾರಿ ಮೇಲೆ ಬಾರಿ, ಒಳ್ಳೆ ದಾರಿ ಮೇಲೆ ಬಾರಿ, ನಮಾಜಿನ ಸಮೀಪ ಬಾರಿ, ಅಲ್ಲಾಹನ ಪ್ರಾರ್ಥನೆ ಮಾಡಿ, ಅಲ್ಲಾಹನ ಮೇಲೆ ವಿಶ್ವಾಸ ಇಟ್ಕೋರಿ, ಅಲ್ಲಾಹನ ಹೊರತು ಬೇರೆ ದೇವರು ಯಾರಿಲ್ಲ, ಎಲ್ಲ ಥರ ತಿಳಿಸಿ ಹೇಳಿದ್ರು. ಜನರು ನಂಬಾಕ್ ಕುಂತಿದ್ದಿಲ್ಲ. ಹಜರತ್ ಇಬ್ರಾಹಿಂ ಸರ್ ಏನು ಮಾಡಿದ್ರು? ಊರುವನ್ನು ಬಿಟ್ಟು ಮಿಸ್ರ ಕಡೆ ಪ್ರವಾಸ ಮಾಡಿದರು. ಊರನ್ನು ಬಿಟ್ಟು ನೋಡ್ರಿ, ಅಲ್ಲಾಹನ ಪ್ರವಾದಿಗಳು ಬಹಳಷ್ಟು ಅಲ್ಲಾಹನ ಪ್ರವಾದಿಗಳು ದೀನ ತಬ್ಲಿಗ್ ಮಾಡಕೊಂಡಿರೋ ಪ್ರಚಾರ ಮಾಡೋ ಊರುಗಳು ಬಿಟ್ಟು ಬೇರೆ ಊರಿಗೆ ಹೋಗ್ತಿದ್ರು. ಇವತ್ತು ನೋಡಿರಬಹುದು, ಹಜರತ್ಗಳು
ಅಲ್ಲಾಹನ ಸಂತರುಗಳು ಇವತ್ತು ಒಂದು ಊರು ಬಿಟ್ಟು ಬೇರೆ ಊರಿಗೆ ಹೋಗೋದು ಉದ್ದೇಶ ಏನು? ಒಂದು ಊರಿನಲ್ಲಿ 5 ವರ್ಷ 4 ವರ್ಷ 2 ವರ್ಷ ಅವರು ಪ್ರಯತ್ನ ಮಾಡ್ತಿರ್ತಾರ. ಜನರು ಸುಧಾರಣೆ ಆಗಿಲ್ಲ ಅಂದರೆ ಅವ್ರು ಏನು ಮಾಡ್ತಾರ? ಅಲ್ಲಾಹನ ಕಡೆ ಅನುಮತಿ ಕೇಳ್ಕೊಂಡು ದುವಾವನ್ನು ಮಾಡ್ಕೊಂಡು, ಯಾ ಅಲ್ಲಾ ನನ್ನಿಂದ ಇಲ್ಲಿ ಜನರು ಸುಧಾರಣೆ ಕುಂತಿಲ್ಲ, ನನಗೆ ಬೇರೆ ಊರಿನ ಅವಕಾಶ ಕೊಡೋ ಯಾ ಅಲ್ಲಾ ಅಂತ ದುವಾ ಮಾಡಿ ಬೇರೆ ಊರಿಗೆ ಹೋಗೋದು ಪ್ರಯತ್ನ ಮಾಡಿ.